ಬೇರೊಂದು ಗ್ರಹಕ್ಕೆ ಅವರನ್ನು ಕೊಂಡೊಯ್ಯಬೇಕು ಎನ್ನುವಂತ ಒಂದು ಹೇಳಿಕೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ದೇವರು ಭೂಗ್ರಹವನ್ನ ಮಾತ್ರ ಮಾನವ ಕುಲಕ್ಕೆ ಕೊಟ್ಟಿದ್ದಾರೆ. ಮಾನವ ಕುಲ ಇತರ ಜೀವ ಸಂಕುಲವು ಬದುಕಿ ಬಾಳುವುದಕ್ಕೋಸ್ಕರ ಈ ಭೂಗ್ರಹ ಯೋಗ್ಯವಾಗಿದೆ. ಈ ಭೂಗ್ರಹ ಯೋಗ್ಯವಾದದ್ದರಿಂದ ದೇವರು ಇದನ್ನ ಮಾನವ ಕುಲಕ್ಕೆ ಕೊಟ್ಟಿದ್ದಾರೆ. ಆ ಕಾರಣದಿಂದ ಮತ್ತೊಂದು ಗ್ರಹದಲ್ಲಿ ಮನುಷ್ಯನು ಬದುಕಲು ಸಾಧ್ಯವಿಲ್ಲ. ಒಂದು ವೇಳೆ ವೈಜ್ಞಾನಿಕವಾದ ಆಧಾರಗಳನ್ನು ಕೊಟ್ಟು ಬದುಕಬಹುದು ಎಂಬುದಾಗಿ ಹೇಳಿದರೂ ಸಹ ಅದು ಹೇಳಿಕೆಯಾಗಿ ಉಳಿಯುತ್ತದೆಯೇ ಹೊರತು ಅದು ಕಾರ್ಯರೂಪಕ್ಕೆ ಬರುವುದಿಲ್ಲ. ಒಂದು ವೇಳೆ ಅದು ಕಾರ್ಯರೂಪಕ್ಕೆ ಬರುವುದಾಗಿದ್ದರೆ, ಈ ಮನುಷ್ಯನು ಅದಕ್ಕೆ ಕೈ ಹಾಕುವುದಾಗಿದ್ದರೆ, ಹಬಕ್ಕನ ಪ್ರವಾದನೆ ಪುಸ್ತಕ 1ನೇ ಅಧ್ಯಾಯ ವಚನ 4ರಲ್ಲಿ ಬಂದಿದೆ ಅಂತ ಹೇಳಿದ್ರೆ 3:4ರಲ್ಲಿ, ನೀನು ನಿನ್ನ ಹೆಮ್ಮೆಯಿಂದ ಹಾರಿ ಹೋಗಿ ನಕ್ಷತ್ರ ಮಂಡಲದಲ್ಲಿ ನಿನ್ನ ಗೂಡು ಕಟ್ಟಿಕೊಂಡರು, ಅಲ್ಲಿಂದಲೇ ನಾನು ನಿನ್ನನ್ನು ಎರಡು ಕೆಳಗೆ ತರುತ್ತೇನೆ ಎಂಬುದಾಗಿ. ಮನುಷ್ಯನು ಒಂದು ವೇಳೆ ನಕ್ಷತ್ರ ಮಂಡಲಕ್ಕೆ ಹೋಗಿ ಇತರ ಗ್ರಹಗಳಲ್ಲಿ ಗೂಡು ಕಟ್ಟಿಕೊಂಡರೆ, ಮನೆ ಕಟ್ಟಿಕೊಂಡರು, ದೇವರು ಅವರನ್ನಲ್ಲಿರುವುದಕ್ಕೆ ಬಿಡುವುದಿಲ್ಲ. ಯಾಕೆಂದ್ರೆ ದೇವರ ಪ್ರವಾದನೆಯ ವಾಕ್ಯವು ಆಗಿದೆ. ಆದುದರಿಂದ ದೇವರು ಅವರನ್ನ ಅಲ್ಲಿಂದ ಎಳೆದು ತರುತ್ತಾನೆ. ಈ ಕಾರಣದಿಂದ ನಾವಿಲ್ಲಿ ನೋಡುತ್ತೇವೆ, ಆಕಾಶದಲ್ಲಿ ಉತ್ಪಾತಗಳು, ಭೂಮಿಯಲ್ಲಿ ಸೂಚಕ ಕಾರ್ಯಗಳು. ಮತ್ತಲ್ಲಿ ನಾನು ಓದಿದೆ ಅಂತ ಹೇಳಿದ್ರೆ, ತೋರುವವು ಭೂಮಿಯ ಮೇಲೆ ಸಮುದ್ರದ ಮತ್ತು ತೆರೆಗಳ ದೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದಂತಾಗುವುದು. ನೋಡಿ, ದಿಕ್ಕು ಕಾಣದೆ ಸಂಕಟ ಉಂಟಾಗುವುದು ಎಂಬುದಾಗಿ. ನೋಡಿ, ಸಂಕಟವು ಉಂಟಾಗುವುದು. ಇದು ಸುನಾಮಿಯ ಕುರಿತಾಗಿ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ, ಅಂದರೆ 1ನೇ ಶತಮಾನದಲ್ಲಿ ಆತನ ಈ ಮಾತನ್ನ ಹೇಳಿ ಹೋಗಿದ್ದಾನೆ. ಇದು ಇವತ್ತು ಅಲ್ಲಲ್ಲಿ ಈ ಘಟನೆಯು ನಡೆಯುತ್ತಾ ಇದೆ. ಭೂಕಂಪ ಅಂದರೆ ಪ್ರತಿ ವರ್ಷ ಭೂಕಂಪಗಳು ಹೆಚ್ಚಾಗುತ್ತಲೇ ಇವೆ. ಈ ವರ್ಷ ಅಂದ್ರೆ 2010ನೇ ಇಸವಿಯಲ್ಲಿ, ಇನ್ನು 4 ತಿಂಗಳು ಮುಗಿಯುವುದಕ್ಕಿಂತ ಮುಂಚೆ 5 ಮಹಾಭೂಕಂಪಗಳು ಸಂಭವಿಸಿದವು. 5 ಮಹಾಭೂಕಂಪಗಳು ಮಾತ್ರವಲ್ಲ, ಯುದ್ಧಗಳು, ಜಗತ್ತಿನ ಇತಿಹಾಸದಲ್ಲಿ ನಡೆಯದಂತಹ ಘಟನೆಗಳು ಈಗ ನಡೆಯುತ್ತಾ ಇವೆ, ಮುಂದೆ ನಡೆಯಲಿಕ್ಕಿವೆ. ಮತ್ತು ಇನ್ನೊಂದು ಸಂಗತಿಯನ್ನು ನಾನು ನಿಮಗೆ ಹೇಳುವುದಾದರೆ, ನಾನು ಈ ಪ್ರಸಂಗವನ್ನು ಮಾಡುತ್ತಿರುವಾಗಲೇ ಜಗತ್ತಿನ ಯಾವುದಾದರೂ ಒಂದು ಮೂಲೆಯಲ್ಲಿ ಭೂಕಂಪನದ ಕಂಪನ ಸಂಭವಿಸುತ್ತದೆ. ಖಂಡಿತವಾಗಿ ಅದರ ಸೂಚನೆ, ಅದರ ವಾತಾವರಣ, ಅದು ನಿರ್ಮಾಣ ಆಗೇ ಆಗುತ್ತದೆ. ಯಾಕೆಂದ್ರೆ ದೇವರು ಅದನ್ನು ಇಲ್ಲಿ ಹೇಳುವುದಾಗಿದ್ದಾನೆ. ಭೂಕಂಪಗಳು, ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಗಳು, ಇವೆಲ್ಲವೂ ಯುಗದ ಅಂತ್ಯದ ಸೂಚನೆಗಳಲ್ಲ, ಆದರೆ ಇವೆಲ್ಲವೂ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಪ್ರಿಯ ಸಹೋದರ ಸಹೋದರಿ, 1999ನೇ ಇಸವಿ ಮಾರ್ಚ್ 18ನೇ ತಾರೀಕು ವಾರಪತ್ರಿಕೆ ಮಣಿಪಾಲ್ ಮೀಡಿಯಾ ಟ್ರಸ್ಟ್ನವರು ತಯಾರಿಸುವಂತ ಒಂದು ತರಂಗ ಪತ್ರಿಕೆ, ಆ ಪತ್ರಿಕೆಯ ಮುಖಪುಟದಲ್ಲಿ ಭೂಮಿಗೆ ಪ್ರಳಯ 2000 ವರ್ಷ ತುಂಬುವಾಗ ಜಗತ್ತು ನಾಶವಾಗಿ ಹೋಗುತ್ತದೆ ಎಂಬುದಾಗಿ, ನಾವು ಈ ಪ್ರಸಂಗವನ್ನು ಮಾಡುತ್ತಿರುವಾಗಲೇ ಜಗತ್ತಿನ ಯಾವುದಾದರೂ ಒಂದು ಮೂಲೆಯಲ್ಲಿ ಭೂಕಂಪನದ ಕಂಪನ ಸಂಭವಿಸುತ್ತದೆ. ಖಂಡಿತವಾಗಿ ಅದರ ಸೂಚನೆ, ಅದರ ವಾತಾವರಣ, ಅದು ನಿರ್ಮಾಣ ಆಗೇ ಆಗುತ್ತದೆ. ಯಾಕೆಂದ್ರೆ ದೇವರು ಅದನ್ನು ಇಲ್ಲಿ ಹೇಳುವುದಾಗಿದ್ದಾನೆ. ಭೂಕಂಪಗಳು, ಯುದ್ಧಗಳಾಗುವ ಹಾಗಿದೆ ಎಂಬ ಸುದ್ದಿಗಳು, ಇವೆಲ್ಲವೂ ಯುಗದ ಅಂತ್ಯದ ಸೂಚನೆಗಳಲ್ಲ, ಆದರೆ ಇವೆಲ್ಲವೂ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಪ್ರಿಯ ಸಹೋದರ ಸಹೋದರಿ, 1999ನೇ ಇಸವಿ ಮಾರ್ಚ್ 18ನೇ ತಾರೀಕು ವಾರಪತ್ರಿಕೆ ಮಣಿಪಾಲ್ ಮೀಡಿಯಾ ಟ್ರಸ್ಟ್ನವರು ತಯಾರಿಸುವಂತ ಒಂದು ತರಂಗ ಪತ್ರಿಕೆ, ಆ ಪತ್ರಿಕೆಯ ಮುಖಪುಟದಲ್ಲಿ ಭೂಮಿಗೆ ಪ್ರಳಯ 2000 ವರ್ಷ ತುಂಬುವಾಗ ಜಗತ್ತು ನಾಶವಾಗಿ ಹೋಗುತ್ತದೆ ಎಂಬುದಾಗಿ ಅವರು ಪ್ರಕಟಿಸಿದರು. ಅದಕ್ಕೆ ಸರಿಯಾಗಿ ಅನೇಕ ರೀತಿಯಿಂದ ನಾವು ಯೋಚನೆ ಮಾಡುವಾಗ ಅವರು ಕೂಡ ವೈಜ್ಞಾನಿಕವಾದ ಆಧಾರಗಳನ್ನ ಅಲ್ಲಿ ಸೂಚಿಸಿದ್ದರು, ಧಾರ್ಮಿಕ ಆಧಾರಗಳನ್ನ ಅಲ್ಲಿ ಸೂಚಿಸಿದ್ದರು ಅಥವಾ ಪ್ರಕಟಿಸಿದ್ದರು. ಆದರೆ ಅದು ಯಾವುದು ಕೂಡ ಆಗ ನೆರವೇರಲಿಲ್ಲ.
ಆದ್ರೆ ನಾನು ನೆನೆಸ್ತೇನೆ, ಅದು ಹೇಳಿ 10 ವರ್ಷ ತುಂಬುವಾಗ ಮತ್ತೆ ಪುನಃ ನಾನು ನೆನೆಸ್ತೇನೆ, ನೀವೆಲ್ಲರೂ ಕೂಡ ಕೇಳಿದ್ದೀರಿ, ನೀವೆಲ್ಲರೂ ಕೂಡ ಓದಿದ್ದೀರಿ, 2012ನೇ ಇಸವಿಗೆ ಲೋಕವು ಅಂತ್ಯವಾಗುತ್ತದೆ ಎನ್ನುವಂತ ಮತ್ತೊಂದು ವದಂತಿಯನ್ನು. ಈ ಮತ್ತೊಂದು ವದಂತಿ ಅಥವಾ ಇಂಥ ಬರಹಗಳನ್ನ ನಾವು ನೋಡುವಾಗ ಖಂಡಿತವಾಗಿ ಇದು ಒಂದು ರೀತಿಯ ಆತ್ಮಿಕ ವಂಚನೆ. ಯಾಕೆಂದರೆ ಯುಗದ ಅಂತ್ಯದ ವಿಷಯವಾಗಲಿ, ಯೇಸು ಕ್ರಿಸ್ತನ ಆಗಮನದ ವಿಷಯವಾಗಲಿ, ಇವುಗಳನ್ನ ಹೇಳುವುದಕ್ಕೆ ದೇವರು ಯಾರಿಗೂ ಕೂಡ ಆ ಅಧಿಕಾರವನ್ನ ಕೊಡಲಿಲ್ಲ. ಹೇಳಬಹುದು, ಹೇಳುವ ಅಧಿಕಾರ ಕೊಟ್ಟಿದ್ದಾರೆ, ಆದರೆ ಆ ದಿನಗಳನ್ನ, ಸಮಯವನ್ನ, ತಿಂಗಳನ್ನ ಅಥವಾ ಗಂಟೆಯನ್ನ ಹೇಳುವ ಅಧಿಕಾರವನ್ನು ದೇವರು ಯಾರಿಗೂ ಕೊಟ್ಟಿಲ್ಲ. ಆದ್ರೆ ಇವತ್ತು ಅನೇಕ ರೀತಿಯಿಂದ ಯೋಚಿಸುವಾಗ ಇವತ್ತಿನ ದಿನದಲ್ಲಿ ಅನೇಕರಿಗೆ ಭಯ ಉಂಟಾಗಿದೆ. 2012ನೇ ಇಸವಿ ಡಿಸೆಂಬರ್ 21ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಲೋಕ ಅಂತ್ಯ ಆಗುತ್ತದೆ ಎನ್ನುವ ವದಂತಿಯನ್ನ ನೀವು ಖಂಡಿತವಾಗಿ ಕೇಳಿದ್ದೀರಿ, ಓದಿದ್ದೀರಿ. ಆದುದರಿಂದ ಪ್ರಿಯರೇ, ಯೇಸು ಕ್ರಿಸ್ತನಲ್ಲಿ ಹೇಳಿದಂತ ಮಾತು, ಈ ಎಲ್ಲಾ ಘಟನೆಗಳು ನಡೆಯುವಾಗ ನೀವು ತಿಳಿದುಕೊಳ್ಳಿರಿ, ಇದು ಅಂತ್ಯಕಾಲವಲ್ಲ, ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ. ಆ ನೂತನ ಕಾಲ ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭಕ್ಕಿಂತ ಮುಂಚೆ ನಡೆಯುವ ಘಟನೆ ಏನೆಂದರೆ, ಪ್ರೀತಿಯು ತಣ್ಣಗಾಗಿ ಹೋಗುವುದು, ಅಧರ್ಮವು ಹೆಚ್ಚುವುದು. ನೋಡಿ, ಪ್ರೀತಿಯು ತಣ್ಣಗಾಗಿ ಹೋಗುವುದು, ಅಧರ್ಮವು ಹೆಚ್ಚುವುದು ಎಂಬುದಾಗಿ ಶಾಸ್ತ್ರವು, ಪವಿತ್ರ ಬಲನವು, ದೈವ ಜ್ಞಾನವು ನಮಗೆ ಬೋಧಿಸುತ್ತದೆ. ಈ ದೈವ ಜ್ಞಾನದ ಬೋಧನೆಯನ್ನು ನಾವು ಆಲೋಚನೆ ಮಾಡುವಾಗ ಒಂದು ಸಂಗತಿಯನ್ನು